ಪ್ರಶ್ನೆ ಇದ್ರೆ ಹೇಳಿ. ನಿಜಾಮ್ ಗ್ರೌಂಡ್ ವರ್ಕ್ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಜಮೀರ್ ಅವ್ರ ಮೇಲೂ ಆರೋಪ ಕೇಳಿ ಬರ್ತಾ ಇದೆ. ಅವರು ಸಹ ಏನೋ ಕೆಲಸ ಮಾಡಲಿಲ್ಲ ಅನ್ನೋ ಮಾತುಗಳು. ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತೀವಿ ನೀವು? ಅದ್ರ ಬಗ್ಗೆ ನಾವೇನು ಕ್ಲಾರಿಫಿಕೇಶನ್ ಕೊಡಲ್ಲ. ಎಲ್ಲ ಮಾಹಿತಿ ಹೈಕಮಾಂಡ್ ಮತ್ತೆ ಸಿಎಂ ಡೆಪ್ಟಿ ಸಿಎಂ ಹತ್ರ ಇದೆ. ಅವರು ಇಬ್ಬರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ರಿ. ಜಮೀರ್ ಅಹಮದ್ ಅವ್ರ ಪಾತ್ರನೂ ಕೂಡ ತುಂಬಾ ಇದೆ. ಅವರ ಅಂಡರಲ್ಲೇ ಇವರು ಕೂಡ ಇದ್ದಿದ್ದು. ನಜೀರ್ ಅಹಮದ್, ಜಬ್ಬಾರ್ ಎಲ್ಲ ಇರ್ಬೋದು. ಅವ್ರ ಮೇಲೆ ಕ್ರಮ ಇಲ್ಲ ಅಂತ ಪ್ರಶ್ನೆ. ನಾವು ಹೇಳಿದೀವಲ್ಲ, ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು, ಯಾರಾವ್ದಿರ್ಲಿ. AICC ಹತ್ರ ಎಲ್ಲ ರೆಕಾರ್ಡ್ ಇದೆ, ಅವ್ರದೇ ಆದ ಇಂಟೆಲಿಜೆನ್ಸ್ ಇದೆ, ಅವ್ರದೇ ಆದ ಮೆಸೇಜ್ ತಗೊಳ್ಳುವಂತದ್ದು ಎಲ್ಲ ವ್ಯವಸ್ಥೆ ಇದೆ. ಅವ್ರು ಮಾಡ್ಕೊಂಡಿದ್ದಾರೆ. ಆ ಡಿಸ್ಕಷನ್ ಕೂಡ ನಡೀತಾ ಇದೆ. ಯಾರ ಮೇಲೆ ಕ್ರಮ ತಗೋಬೇಕು, ಯಾರಿಗೆ ಇದು ರೆಸ್ಪಾನ್ಸಿಬಿಲಿಟಿ, ಯಾರ ತಲೆ ಮೇಲೆ ಕಟ್ಟಬೇಕು ಅಂತ ಹೇಳಿಬಿಟ್ಟು. ಈಗ ಎಲೆಕ್ಷನ್ ಸೋಲ್ತೀವೋ ಗೆಲ್ತೀವೋ ಅದು ಆಮೇಲೆ, ಅದು 4ನೇ ತಾರೀಕು ಆದ್ಮೇಲೆ ಅದು ವಿಚಾರ. ಈಗ ಸದ್ಯಕ್ಕೆ ನಮ್ಮ ಸಮುದಾಯದವ್ರಿಗೆ ಒಂದು ರೀತಿ ಚುನಾವಣೆಯಲ್ಲಿ ಮುಸಲ್ಮಾನರು ಯಾರು ಕಾಂಗ್ರೆಸ್ಗೆ ವೋಟ್ ಹಾಕಬಾರ್ದು ಅಂತೇಳಿ ಆ ಒಂದು ಕ್ಯಾಂಪೇನ್ ನಡೆಸೋದಕ್ಕೋಸ್ಕರಾಗಿ ಯಾರ್ಯಾರು ಜವಾಬ್ದಾರೋ ಅವ್ರ ಮೇಲೆ ಕ್ರಮ ಆಗಬೇಕು, ಅಷ್ಟೇ ನಮ್ಮ ಡಿಮ್ಯಾಂಡು. ಮತ್ತೆ ಇಲ್ಲಿ ಫಿನಿಶ್ ಮಾಡ್ತೀನಿ. ಮತ್ತೆ ನಮ್ಮ ಸಮುದಾಯಕ್ಕೆ ಒಂದು ತಪ್ಪು ದಾರಿಲಿ ಹೇಳ್ಕೊಂಡು ಹೋಗ್ತಾ ಇರತಕ್ಕಂಥವ್ರು, ಅವ್ರ ಮೇಲೆ ಕ್ರಮ ಆಗಬೇಕು. ಮತ್ತೆ ಅಲ್ಲಿ ಯಾರು ಇಂಪಾರ್ಟೆಂಟ್ ಲೀಡರ್ಸ್ ಯಾರು ಮಾತಾಡಿಲ್ಲ. ನಾವು ಮನೆಗೆ ಹೋಗಿದ್ವಿ. ನಾನು ಒಂದು 10 ವಾರ್ಡ್ಗೆ ನಾನು ಇನ್ಚಾರ್ಜ್ ಆಗಿದೆ. ಮನೆಗೆ ಹೋಗಿ ಕೇಳಿದ್ದೀನಿ, 2,000 ರೂಪಾಯಿ ತಲುಪ್ತಾ ಇದೆಯಮ್ಮ ನಿಮ್ಗೆ ಅಂತಂದ್ರೆ. ಹೌದು ಸರ್, ತಲುಪ್ತಾ ಇದೆ, ನಾವು ಕಾಂಗ್ರೆಸ್ಗೆನೆ ಮಾಡೋದು. ಇದು ಮುಸ್ಲಿಮ್ಸ್ ಹೇಳೋದಲ್ಲ, ಬೇರೆ ಸಮಾಜದವರು. ಈ ಗ್ಯಾರಂಟಿಗಳು ಬರೀ ಮುಸಲ್ಮಾನರಿಗೆ ಹೋಗ್ತಾ ಇಲ್ಲ, ಎಲ್ಲ ಸಮಾಜದ ಎಲ್ಲ ವರ್ಗಕ್ಕೆ ಹೋಗ್ತಾ ಇದೆ, ಎಲ್ಲರಿಗೂ ಹೋಗ್ತಾ ಇದೆ. ನಾವಿಲ್ಲಿ ನಿಮ್ಗೆ ಸುಮ್ಮನೆ ನಮ್ಮ ಸ್ವಾರ್ಥಕ್ಕೋಸ್ಕರಾಗಿ ಸುಳ್ಳು ಹೇಳುವಂತದ್ದು ಏನು ಅವಶ್ಯಕತೆ ಇಲ್ಲ. ಇಲ್ಲಿ ನಾವು ಚೆನ್ನಾಗಿದ್ದೀವಿ, ಆಯವಾಗಿದ್ದೀವಿ. ಆದರೆ ಪಕ್ಷದಲ್ಲಿ ಇದ್ದು ಪಕ್ಷದಿಂದ ಎಲ್ಲ ಪಡ್ಕೊಂಡು ಪಕ್ಷಕ್ಕೆ ವಿರೋಧ ಮಾಡೋದು ನಾಚಿಕೆ ಬರಬೇಕು. ಅದು ಒಂದು ಸಮುದಾಯಕ್ಕೆ ಒಂದು ಪಕ್ಷದಿಂದ ಹೊರಗಾಕುವಂತದ್ದು, ಕೆಲಸ ಮಾಡುವಂತದ್ದು ನಾಚಿಕೆ ಬರಬೇಕು ಇವ್ರಿಗೆ ಎಲ್ಲ. ಅವ್ರನ್ನ ಕ್ರಮ ತಕೊಳ್ಳಿ ಅವ್ರ ಮೇಲೆ ಅಂತ ಹೇಳ್ತಿರೋದು. ಎಷ್ಟೇ ದೊಡ್ಡವನಾಗಿರ್ಲಿ, ನನ್ನ ಬಗ್ಗೆ ಬಂದ್ರೆ ನನ್ನ ಮೇಲೆ ಕ್ರಮ ತಕೊಳ್ಳಿ. ಐ ಆಮ್ ಓಪನ್ ಟು ದಿಸ್ ಚಾಲೆಂಜ್. ಆಲ್ ಆಫ್ ಅಸ್ ಆರ್ ಓಪನ್ ಟು ದಿಸ್ ಚಾಲೆಂಜ್. ಎಲ್ಲರ ಮೇಲೆ ಕ್ರಮ ತಕೊಳ್ಳಿ. ಯಾರು ವಿರೋಧ ಮಾಡಿದಾರೋ, ಯಾರು ಪಕ್ಷಕ್ಕೆ ವಿರೋಧ ಮಾಡಿ ವೋಟ್ ಹಾಕಬೇಡಿ ಅಂತ ಹೇಳ್ಕೊಂಡು ತಿರ್ಗಿಸೋದಕ್ಕೆ ಜನ ರೆಡಿ ಮಾಡಿದಾರೋ ಅಲ್ಲಿ ಅವ್ರ ಮೇಲೆ ಕ್ರಮ ಆಗಲೇಬೇಕು. ಮತ್ತೆ ಇಂಪಾರ್ಟೆಂಟ್ ಪೊಸಿಷನ್ಸ್ ಉಬೇದುಲ್ಲಾ ಶರೀಫ್ ಹೇಳಿದ್ರು, ಕೆಲವರು ಚೇರ್ಮನ್ಗಳು ಆಗಿದ್ದಾರೆ, ಕೆಲವರು ಆಫೀಸ್ ಬೇರರ್ಸ್ ಕೂಡ ಆಗಿದ್ದಾರೆ. ಯಾರ್ಯಾರು ಬ್ಯಾಕ್ ಗ್ರೌಂಡ್ ಇದ್ಬಿಟ್ಟು ಸಪೋರ್ಟ್ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧ ಮಾಡಿ ಅಂತ ಹೇಳಿದವರು ಅವ್ರಿಗೆಲ್ಲ ಕ್ರಮ ತಗೋಬೇಕು ಅಂತ ನಮ್ಮ ಡಿಮ್ಯಾಂಡ್. ನಾವಿದು ಈ ಒಂದು ಡೆಲಿಗೇಷನ್ ತಗೊಂಡು ಅಧ್ಯಕ್ಷರ ಹತ್ರ ಹೋಗ್ತೀವಿ, ಸಿಎಂ ಹತ್ರ ಹೋಗ್ತೀವಿ, ಡೆಲ್ಲಿಗೂ ಕೂಡ ಹೋಗ್ತೀವಿ ವೆರಿ ಸೋನ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.